ಸೊ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನಿಧಿ ಬ್ಲಾಗ್. ಸಾರಿ, ಹೂ ನೋಸ್ ಮೀ ಬೆಟರ್ ಅಂತ ಒಂದು ವಿಡಿಯೋ ಮಾಡತ್ತೀವಿ. ಅಂದ್ರೆ ನನ್ ಬಗ್ಗೆ ಇವ್ರಿಬ್ರು ಎಷ್ಟು ತಿಳ್ಕೊಂಡಾರಂತ ತಿಳ್ಕೊಬೇಕು ಅಂತಾನೆ ಈ ವಿಡಿಯೋ. ಇವ್ರೇನ್ ಏನದು ನನ್ ಜೊತೆ ಒಂದ್ 10 ವರ್ಷ ಜರ್ನಿ ಮಾಡಿಲ್ಲ. ಇವರು ಜಸ್ಟ್ ನನ್ ಜೊತೆ 2 years. 2 years ಎಲ್ಲಿದ್ದು 2 years ಆಯ್ತಲ್ಲೋ. ನಿಯರ್ 2 years ಆಯ್ತು. ಸೊ ಇವರು ಈಗ ನನ್ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡಾರಂತ ಈ ವಿಡಿಯೋದೊಳಗೆ ನೋಡುವ ಬನ್ನಿ ಗೈ. ಚಲೋ ಭೈ देखो अब मैं क्या करता हूँ. ನಾನು ರ್ಯಾಂಡಮ್ ಆಗಿ ಒಂದ್ ಸ್ವಲ್ಪ ಕ್ವಶನ್ಸ್ ನ ರೆಡಿ ಮಾಡಿ ಇಟ್ಕೊಂಡಿನಿ. ಅಂದ್ರೆ ನನಗೆ ಏನೇನ್ ಫೇವ್ರೇಟ್ ಇರ್ಬೋದು, ನಾನ್ ಏನೇನ್ ಜಾಸ್ತಿ ಮಾಡ್ತೀನಿ ಅದೆಲ್ಲ ಗೊತ್ತಲ್ಲ. ಅದ್ರ ಬಗ್ಗೆ ನನ್ ಬಗ್ಗೆನೆ ಒಂದಿಷ್ಟು ಇವ್ರಿಗೆ ಕ್ವಶನ್ ಕೇಳ್ತೀನಿ. ಯಾರು ಹೆಚ್ಚು ನನ್ ಬಗ್ಗೆ ತಿಳ್ಕೊಂಡಾರ ಅಂತ ಈ ವಿಡಿಯೋದಾಗ ಗೊತ್ತಾಗುತ್ತಲ್ಲ. ಆಮೇಲೆ ಮೊನ್ನೆನೆ ನಾನು ಮಾಡ್ಬೇಕಂತ ಎಲ್ಲಷ್ಟು ಕ್ವಶನ್ಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟ್ ಇವರು ಬರ್ಲಿಲ್ಲ ಗೈ. ಕ್ವಶನ್ಸ್ ಎಲ್ ಬರ್ದಿನ ಅಂತ ನಂಗೆ ಕ್ವಶನ್ಸ್ ಸಿಗಲ್ಲ. A few moments later. ಕೊನೆಗೂ ಸಿಕ್ತು. ಹೂ ನೋಸ್ ಮೀ ಬೆಟರ್. ಅಂದ್ರೆ ನಾನು ಇವಾಗ ಕ್ವಶನ್ ಕೇಳ್ತೀನಿ. ನಾನು ಇವ್ರಿಗೆ ಅಂತ ಮೆನ್ಷನ್ ಮಾಡಿ ಹೇಳಲ್ಲ. ಇವಾಗ ನಿನ್ಗೆ ಆನ್ಸರ್ ಗೊತ್ತಾ ಇಲ್ಲ ನಿಂಗೆ ಆನ್ಸರ್ ಗೊತ್ತಿದ್ರೆ ಫಸ್ಟ್ ನಂಗೆ ಇಲ್ಲಿ ಹೊಡಿಬೇಕು. ನಿಂಗೆ ಗೊತ್ತಿದ್ರೆ ನೀನ್ ಫಸ್ಟ್ ಹೊಡಿ, ನಿಂಗೆ ಗೊತ್ತಿದ್ರೆ ನೀನ್ ಫಸ್ಟ್ ಹೊಡಿ. ಆಮೇಲೆ ಹೊಡೆದ್ಮೇಲೆ ಮುಖ ನೋಡಂಗಿಲ್ಲ, ಕರೆಕ್ಟ್ ಆಗಿ ಆನ್ಸರ್ ನ ಹೇಳ್ಬೇಕು. ನಾನು ಏನೇ ಕೇಳಿದ್ರು. ಫಸ್ಟ್ ಕ್ವಶನ್, ನನ್ ಬುಕ್ಕನ್ನ ನೋಡಂಗಿಲ್ಲ ಅಲ್ಲಿ. ಫಸ್ಟ್ ಕ್ವಶನ್ ಏನಂದ್ರೆ, ನಂದು ಫೇವ್ರೆಟ್ ಕಲರ್ ಯಾವ್ದಿರ್ಬೋದು? ಬ್ಲ್ಯಾಕ್. ಕರೆಕ್ಟ್. ಗೊತ್ತಿದಿಲ್ಲ. ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್ ಗೈಸ್. ಗೊತ್ತಿಲ್ಲ ಅದೇನೋ ಬ್ಲ್ಯಾಕ್ ಅಂದ್ರೆ ಇಷ್ಟ. ಆಮೇಲೆ ಸದ್ಯಕ್ಕೆ ನನ್ ವೇಟ್ ಎಷ್ಟಿರ್ಬೋದು ಹೇಳು? 53. ಕರೆಕ್ಟ್. ಎಸ್. ನನ್ ವೇಟ್ ಗೊತ್ತಿರ್ಲಿಲ್ಲ? ಗೊತ್ತಿತ್ತು. ತಿಳ್ಕೊಂಡಿರ ಅಷ್ಟು ಚಲೋ ಇರ. ಸೊ ಕರೆಂಟ್ ನನ್ ವೇಟ್ ಇನ್ನ ಮೊನ್ನೆನೆ ಹಾಸ್ಪಿಟಲ್ ಹೋದಾಗ ಮೇ ಬಿ ಅಲ್ಲಿ ಚೆಕ್ ಮಾಡ್ತಿದ್ದೆ. 55 ಏನ್ 50 ಇದೆ, ಆಮೇಲೆ 53, ಆಮೇಲೆ ಮತ್ತೆ ಇವಾಗ ಸಮಥಿಂಗ್ ಎರರ್ ಆಗಿ ಏನೇನಾಯ್ತು. ಆಮೇಲೆ ನೆಕ್ಸ್ಟ್ ಕ್ವಶನ್, ನನ್ನ ಫೇವ್ರೇಟ್ ಫ್ರೂಟ್ ಯಾವ್ದು? ಪೇರು. ಕರೆಕ್ಟ್. ಎಷ್ಟು ಸತಿ ಹೇಳಿಲ್ಲ ಪೇರು. ನಂಗ್ ಪೇರಣ್ಣಂದ್ರೆ ಇಷ್ಟ ಅಂತ. ಎಸ್, ನನ್ನ ಫೇವ್ರೇಟ್ ಹಣ್ಣು ಪೇರಣ್ಣ ಗೈಸ್. ಸೊ ನಂಗ್ ಪೇರುಕಾಯಿ ಅಂದ್ರೆ ತುಂಬಾ ಇಷ್ಟ. ಏನಂದ್ರೆ ನಾನು ಜಾಸ್ತಿ ಇವಾಗ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡ್ತಿರ್ತೀನಲ್ಲ, ನೀವು ನೋಡಿದ ಪ್ರಕಾರ ನಾನ್ ಜಾಸ್ತಿ ಟೈಮ್ ರಿಪೀಟ್ ಅಂದ್ರೆ ನೋಡಿದ್ ಫಿಲಮ್ನೇ ನೋಡಿರ್ತೀನಲ್ಲ. ಅಂತದ್ ಯಾವ ಫಿಲಮ್? ಯಜಮಾನ. ತಪ್ಪು. ನೀನು? ಸೂರ್ಯವಂಶ. ಅದು 2 ಮಿಸ್ಟೇಕ್ ಆಯ್ತು. ಸೂರ್ಯವಂಶ ಫಿಲಮ್ ಕಂಟೆಂಟ್ ಮಸ್ತ್ ಅದಲ್ಲ. ಹಂಗೆ ನಂಗೆ 1000 ಸತಿ ನೋಡಿದ್ರುನು ಆ ಫಿಲಮ್ ಬೋರ್ ಆಗಲ್ಲ, ಯಾಕಂದ್ರೆ ನಂಗೆ ಅಷ್ಟು ಇಷ್ಟ. ಅದು 2 ಕನ್ಫ್ಯೂಸ್ ಆಯ್ತು ಮೋಸ್ಟ್. ಸೂರ್ಯವಂಶ ಫಿಲಮ್ ಅಂದ್ರೆ ನಂಗೆ ಜಾಸ್ತಿ ಇಷ್ಟ. 1000 ಸತಿ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಅದನ್ನ ಜಾಸ್ತಿ ಟೈಮ್ ನೋಡಿ ಇಲ್ಲಿವರೆಗೂ ಸೂರ್ಯವಂಶ ಅಂದ್ರೆ ಇಷ್ಟ. ಬಟ್ ನನ್ನ ಫೇವ್ರೇಟ್ ಫಿಲಮ್ ಸೂರ್ಯವಂಶ ಅಲ್ಲ, ಬಟ್ ಜಾಸ್ತಿ ಟೈಮ್ ನೋಡ್ತಿರ್ತೀನಿ ಅದನ್ನ. ಇವಾಗ ಎಲ್ಲರಿಗೂ ಒಂದೊಂದ್ ಲೈನ್ ಅನ್ನೋದು ಇರುತ್ತೆ. ಇವಾಗ ಪ್ರತಿಯೊಬ್ರು ಒಂದ್ ಲೈನ್ ಇಷ್ಟ ಪಡ್ತಿರ್ತಾರೆ. ನನಗ್ ಫೇವ್ರೇಟ್ ಲೈನ್ ಅಂದ್ರೆ ನಾನು ಎಲ್ಲೇ ಇದ್ರೂನು ನಾನು ಆ ಲೈನ್ ನ ಬರೀತೀನಿ. ಯಾವ್ದ್ ಲೈನ್ ಇರ್ಬೋದು? ಲವ್ ಇಸ್ ಲೈಕ್ ಅ ಹೆವನ್. ಆದ್ರೆ ಅದಲ್ಲ ನನ್ ಫೇವ್ರೇಟ್ ಕ್ವೈಟ್, ಅದಲ್ಲ. ನಾನ್ ಹೇಳ ಉಂಬುದು ಅಲ್ಲ ಗೈಸ್, ಹೇಳ್ದಂಗೆ ನಂಗ್ ಅದು ಇಷ್ಟ. ಲವ್ ಇಸ್ ಲೈಕ್ ಅ ಹೆವನ್ ಅನ್ನೋ ಲೈನ್ ಇಷ್ಟ. ಬಟ್ ನಂಗ್ ಫೇವ್ರೆಟ್ ಕ್ವೈಟ್ ಯಾವ್ದ ಅಂದ್ರೆ ಫೇವ್ರೆಟ್ ಥಾಟ್ ಯಾವ್ದಂದ್ರೆ ಹ್ಯಾಪನ್ಸ್ ಫಾರ್ ಅ ರೀಸನ್ಸ್. ಕೇಳಿರ್ಲಿಲ್ಲ. ನನ್ ಫೋನಿಗೆ ಅಬೌಟ್ ಐತಲ್ಲ, ಹ್ಯಾಪನ್ಸ್ ಫಾರ್ ಅ ರೀಸನ್ಸ್ ಅಂತಾನೆ ಐತ. ಹ್ಯಾಪನ್ ಫಾರ್ ಅ ರೀಸನ್.
ಬಿಕಾಸ್ ಅಂದ್ರೆ ಏನೇ ಆದ್ರೂನು ಅದು ಕೆಟ್ಟದ್ದೇ ಆಗ್ಲಿ ಒಳ್ಳೇದೇ ಆಗ್ಲಿ ಅದ್ಯಾವ್ದೋ ಒಂದು ಕಾರಣಕ್ ಮುಂದ್ ನಮ್ಗ್ ಒಳ್ಳೇದಾಗೋದಿರುತ್ತಂತಾನೆ ಅದೆಲ್ಲ ನಡೆದಿರುತ್ತೆ. ಆ ಲೈನ್ ಹಂಗಾಗಿ ಹ್ಯಾಪನ್ಸ್ ಫಾರ್ ಅ ರೀಸನ್. ಇದು ನಂಗೆ ಇಷ್ಟ ಇದು ಒಂಥರ ಈ ಲೈನ್. ಸೊ ನೆಕ್ಸ್ಟ್ ಕ್ವಶನ್, ನನ್ನ ಫೇವ್ರೆಟ್ ಸಾಂಗ್ ತಾರಕ್ ಮೂವಿ ಸಾಂಗ್ ಯಾವ್ದು? ಅದು ಸಡನ್ ಆಯ್ತು ತರ್ಕ ತಾರಕ್ ಮೂವಿದು ನಿಜ. ತಾರಕ್ ಮೂವಿದ್ ನಿಜಾನೇ, ಬಟ್ ಆದ್ರೆ ಸಾಂಗ್ ಯಾವ್ದು ಹೋಗ್ಲಿ ಬಿಡ್ರಿ. ಬಟ್ ಅವ್ರಿಗೆ ಗೊತ್ತು, ಸಾಂಗ್ ನೆನ್ಪಾಗತ್ತಿಲ್ಲ. ಮಾತಾಡು ಎಸ್ ಸಾಂಗ್ ನಂಗೆ ಯಾವ್ದು ಇಷ್ಟ ಅಂದ್ರೆ ಮಾತಾಡು ನೀ. ಆ ಸಾಂಗ್ ಅಂದ್ರೆ ನಂಗೆ ಬಹಳ ಇಷ್ಟ. ಅದ್ರೊಳಗಿರೋ ಲಿರಿಕ್ಸ್, ಲೈನ್ಸ್ ಎಲ್ಲಾನು ಟೋಟಲ್ ಆಗಿ ಆ ಸಾಂಗ್ ಅಂದ್ರೆ ನಂಗೆ ಇಷ್ಟ. ನನ್ನ ಫೋನ್ ರಿಂಗ್ ಟೋನ್ ಎಲ್ಲ ಟ್ಯೂನ್ ಜಾಸ್ತಿ ಟೈಮ್ ರಿಪೀಟ್ ಆಗಿ ಇಟ್ಟಿರೋದು ಮಾತಾಡು ನೀ ಆ ಸಾಂಗ್ಗೆ. ಆಮೇಲೆ ಇನ್ಸ್ಟಾಗ್ರಾಮ್ ಒಳಗ್ ಬರುತ್ತಲ್ಲ ನೋಟ್ ಅಂತ, ನೋಟ್ ಒಳಗ್ನು ನಾನು ಎಷ್ಟೋ ಸತಿ ಅದೇ ಸಾಂಗಿನ ಲಿರಿಕ್ಸೇ ಇಟ್ಟಿದ್ದು. ಹಂಗಾಗಿ ನಂಗೆ ಆ ಸಾಂಗ್ ಅಂದ್ರೆ ಹಂಗಾಗಿ ಅಲ್ಲ, ನಂಗೆ ಆ ಸಾಂಗ್ ಅಂದ್ರೆ ಇಷ್ಟ. ಅದಕ್ಕೆ ಹಂಗಾಗಿ ನಾನು ಅಷ್ಟು ಸತಿ ರಿಪೀಟ್ ಮಾಡ್ತಿರ್ತೀನಿ. ಆಮೇಲೆ ನನ್ನ ಫೇವ್ರೆಟ್ ಮೂವಿ ಯಾವ್ದು? ಮೂವಿನ ಸೂರ್ಯವಂಶ ಮೂವಿ ನನ್ನ ಫೇವ್ರೆಟ್ ಮೂವಿ ಎಷ್ಟು ಸತಿ ಹೇಳಿನಿ ನಂಗೆ. ಫಿಲಮ್ ಪರಮಾತ್ಮ. ಪರಮಾತ್ಮ ನಿಂಗೆ ಹೇಳಿಲ್ಲ ನಾನು, ಹೇಳಿ. ಪರಮಾತ್ಮ ಮೂವಿ. ಪರಮಾತ್ಮ ಮೂವಿ ಅಂದ್ರೆ ನಂಗೆ ಜಾಸ್ತಿನೇ ಇಷ್ಟ. ಏನೋ ಗೊತ್ತಿಲ್ಲ ಅದ್ರೊಳಗ್ ಏನ್ ಕಂಟೆಂಟ್ ಅದ ಜಾಸ್ತಿನೇ ತಿಳ್ಕೊಂಡ್ಬಿಟ್ಟಿವಿ ನಿನ್ ಬಗ್ಗೆ. ಆಲ್ಮೋಸ್ಟ್ ಅದೇ 2 ವರ್ಷ ಇನ್ನೂ ಮುಗ್ದಿಲ್ಲ ಅಂದ್ರೂ ಜಾಸ್ತಿನೇ. ಥ್ಯಾಂಕ್ ಯು. ಬಟ್ ನನ್ನ ಫೇವ್ರೇಟ್ ಅಲ್ಲಿ ರೂಮ್ಮೇಟ್ಸ್ ಇಷ್ಟು ತಿಳ್ಕೊಳ್ಳಿ. ನನ್ನ ಫೇವ್ರೇಟ್ ಮೂವಿ ಬಂದ್ಬಿಟ್ಟು ಪರಮಾತ್ಮ ಮೂವಿ. ಮೂಗ್ಬಿಟ್ಟು ಸುಮ್ನೆ ಮೂಗ್ ಮೇಲೆ ಇಟ್ಕೊಂಡಿದ್ದೀರಾ ಇಲ್ಲ ತೂತ್ ಮಾಡಿ ಹಾಕೊಂಡಿದ್ದೀರಾ? ಹಲೋ ಹಲೋ, ನನ್ನ ಫೋನ್ ನಾನೇ ಫೋನ್ ಮಾಡಿದ್ದೀನಿ, ಮಾತಾಡಿ. ಅದಕ್ಕೆ ನಾನೇನ್ ಮಾಡ್ಲಿ? ನನಗೆ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೊತ್ತಿಲ್ಲ, ಬಟ್ ಏನೋ ಗೊತ್ತಿಲ್ಲ, ಇಷ್ಟ. ಒಟ್ನಲ್ಲಿ ಪರಮಾತ್ಮ ಮೂವಿ ಅಂದ್ರೆ ನಂಗೆ ಆಲ್ ಟೈಮ್ ಫೇವ್ರೇಟ್ ಫುಡ್ ಬಿರಿಯಾನಿ. ಬಿರಿಯಾನಿ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ನಾನು ಚಿಕನ್ ಅಂತ ಹೇಳಿದ್ದು, ಅದು ಅವಳು ಬಿರಿಯಾನಿ. ಚಿಕನ್ ಬಿರಿಯಾನಿ ಕೊಡ್ತೇನೆ. ಅದೇ ಹೆಂಗಂದ್ರೆ ಚಿಕನ್ ಬಿರಿಯಾನಿ ಅಂತ. ಚಿಕನ್ ಬಿರಿಯಾನಿ ಅನ್ನೋದು ಇಷ್ಟ. ಟೋಟಲ್ ಆಗಿ ಇಕ್ಕಿನೂ ಹೇಳಿದ್ದು ಚಿಕನ್ ಬಿರಿಯಾನಿ ಅಂದ್ರೆ ನಂಗೆ ಜಾಸ್ತಿನೇ ಇಷ್ಟ. ಆಮೇಲೆ ಅದು ಯಾವ್ದು ಲವ್ ಮ್ಯಾಕ್ಟೆಲ್ ಫಿಲಮ್ ಒಳಗ ಕಿಡಲು ಹೊಡಿತಾಳಲ್ಲ, ನಂಗೆ ಪಾನಿಪುರಿ ಅಂದ್ರೆ ಇಷ್ಟ. ಮುಂಜಾನೆ ಕೊಟ್ಟರು ತಿಂತೀನಿ, ಮಧ್ಯಾಹ್ನ ಕೊಟ್ಟರು ತಿಂತೀನಿ, ನೈಟ್ ಕೊಟ್ಟರು ತಿಂತೀನಿ. ನಂಗೆ ನಮ್ಗೆ ಬಿರಿಯಾನಿ ಅಂದ್ರೆ ಅವ್ರ ಪಾಪ ನಿಧಿಮಾ ಮೇಡಮ್ ಅವ್ರು 3 times ತಿಂದ್ರೆ ನಾನು 5 times ಬೇಕಾದ್ರೂ ತಿಂತೀನಿ. ಅಷ್ಟು ಇಷ್ಟ. ಇಲ್ಲ, ರಾತ್ರಿ ಕೊಟ್ರು ತಿಂತೀನಿ. ನಂಗೆ ಅಷ್ಟಿಷ್ಟ. ನಂಗೆ ಬಿರಿಯಾನಿ ಅಂದ್ರೆ ಅಷ್ಟಿಷ್ಟ ಒಟ್ನಲ್ಲಿ. ಆಮೇಲೆ ಬಿರಿಯಾನಿ ಪಾಗಲು. ಹೌದು, ಬಿರಿಯಾನಿ ಕೆಳಗೆ ಗುಚ್ಚಾಗ್ಬಿಡ್ತೇನೆ, ಅಷ್ಟು ಇಷ್ಟ. ಆಮೇಲೆ ಎಲ್ಲರಿಗೂ ಲೈಫ್ ಒಳಗೆ, ಇನ್ನು ನೆಕ್ಸ್ಟ್ ಕ್ವಶನ್, ಎಲ್ಲರಿಗೂ ಲೈಫ್ ಒಳಗ ಒಂದು ಡ್ರೀಮ್ ಇರುತ್ತೆ. ನಾನು ಇದನ್ನ ತಗೋಬೇಕು, ಇಲ್ಲ ನಾನು ಇದನ್ನ ಓಡಿಸ್ಬೇಕು, ಇಲ್ಲ ನಾನು ಇದ್ರೊಳಗ್ ಜರ್ನಿ ಮಾಡ್ಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ. ಆ ಆಸೆದಂಗೆ ನಂಗ ಈ ವೆಹಿಕಲ್ ಅಂದ್ರೆ ಇಷ್ಟ, ನಾನು ಇದ್ರೊಳಗ್ ಟ್ರಾವೆಲ್ ಮಾಡ್ಬೇಕು, ನಾನು ಇದನ್ನ ತಗೋಬೇಕು, ಇದನ್ನ ಬೈ ಮಾಡ್ಬೇಕು ಅಂತ ಏನಾದ್ರೂ ಇದ್ರೆ ಆ ವೆಹಿಕಲ್ ಯಾವ್ದಿರ್ಬೋದು? ಅದು ಥಾರ್. ರಾಯಲ್ ಎನ್ಫೀಲ್ಡ್ ಬ್ಲ್ಯಾಕ್ ಕಲರ್ದು. ಕರೆಕ್ಟ್. ಎಸ್, ಕಾರ್ ಇಷ್ಟನೇ ಹಂಗಂತ ಅದನ್ನ ತಗೊಂಡು. ಅಂದ್ರೆ ನಾನು ಮೆಸ್ಸಿಗೆ ಹೋಗಿದೀವಲ್ಲ ನಾವು ಒಂದ್ಸಲ, ಅವಾಗ ಅಲ್ಲಿ ಯೆಲ್ಲೋ ಕಲರ್, ಅವಾಗ ನೀನ್ ಹೇಳಿದ್ದು ಇದ್ರ ರಾಯಲ್ ಎನ್ಫೀಲ್ಡ್ ಬ್ಲ್ಯಾಕ್ ಕಲರ್ ಅಂದ್ರೆ ಹೆವಿ ಹುಚ್ಚು. ತಾರ್ ಅಂದ್ರೆ ಹುಚ್ಚು. ಬಟ್ ಫಸ್ಟ್ ನಾನ್ ತಗೋಬೇಕು, ನಂಗ್ ವೆಹಿಕಲ್ ಫಸ್ಟ್ ತಗೋಬೇಕನ್ಸಿದ್ದು ಅದು ರಾಯಲ್ ಎನ್ಫೀಲ್ಡ್. ತಾರ್ ಇಷ್ಟ, ಅದನ್ನ ತಗೋಬೇಕು, ಬಟ್ ಅಷ್ಟು ಶ್ರೀಮಂತರಿಲ್ಲಲ್ಲ, ಹಂಗಾಗಿ ಸೊ ದಟ್ಸ್ ವೈ ರಾಯಲ್ ಎನ್ಫೀಲ್ಡ್. ಅದ್ರೊಳಗೆ ಜಾಸ್ತಿ ಲಾಂಗ್ ಡ್ರೈವ್ ಹೋಗ್ಬೇಕು, ಹಂಗೆ ತಾರ್ ಅಂದ್ರೆ ಇಷ್ಟ, ಹಂಗೇನಿಲ್ಲ. ಬಟ್ ರಾಯಲ್ ಎನ್ಫೀಲ್ಡ್ ಅದ್ರಿಗೂ ಜಾಸ್ತಿ, ಅದ್ರೊಳಗೆ ಜಾಸ್ತಿ ಹೋಗ್ಬೇಕಂತ. ಆಮೇಲೆ ಬೇಡ, ನಾನ್ ಡೇಟ್ ಆಫ್ ಬರ್ತ್ ಆಬ್ವಿಯಸ್ಲಿ ಇಬ್ಬರು, ಸೊ ಡೇಟ್ ಆಫ್ ಬರ್ತ್ ನಾನು ಕೇಳಲ್ಲ. ಆಮೇಲೆ ನನ್ನ ಫೇವ್ರೇಟ್ ಕಾರ್ಟೂನ್ ಅಲ್ಲ, ಕಾರ್ಟೂನ್ ನನ್ನ ಫೇವ್ರೇಟ್ ಕಾರ್ಟೂನ್ ಡೋರಾ ಅಲ್ಲ, ಹೋಗಿ ಅಂತ ಕಾಕ್ರೋಚ್ ಅಲ್ಲ, ಮಿಸ್ಟರ್ ಬೀನ್ ಅಲ್ಲ, ಮೋಟು ಬಟ್ಲು
ದೂರದ ಬೆಟ್ಟದಲ್ಲಿದ್ದಳು ಒಬ್ಬಳು ಡ್ಯಾಶ್ ಡ್ಯಾಶ್ ಡೋರಾ. ಅಲ್ಲ ನಿಜ ನಂಗೆ ಗೊತ್ತು ನಿಮ್ರದೇನು ಒಂದ್ ಹುಡುಗಿ ಇರ್ತಲ್ಲ ಅದ್ರೊಳಗ ಮಶಾಂಡ ಬೇರ್ ಅಲ್ಲ ಅಲ್ಲಲ್ಲ ಅದು ಮಶಾಂಡ ಬೇರು ಅಲ್ಲ, ಅದು ಸಿಟಿಯಿಂದ ಹಳ್ಳಿ ಬಂದಿರ್ತಾಳ ಅವಳು. ಹೇಳ ನಾನು ಹೇಳ ಹೈಡಿ ಯೂಸ್ ಮಾಡ್ತೀನಿ ಒಂದೊಂದು ಸಮ್ಟೈಮ್ಸ್ ನಾನು ಊಟ ಮಾಡ್ಬೇಕಾದ್ರೂ ಹೈಡಿ ಕಾರ್ಟೂನ್ ಅಂದ್ರೆ ಅವಾಗ ನೋಡುವಷ್ಟು ಎಂಜಾಯ್ ಫೀಲ್ ಬರಲ್ಲ. ಆಮೇಲೆ ನಮ್ಮ ಮನೆಗೆಲ್ಲ ಏನ್ ಸಣ್ಣ ಹುಡುಗರು ನೋಡ್ದಂಗ್ ಚಿಂಟ ಏನದು ಫಿಲಮ್ ಹಚ್ಚು ಯಾವ್ದಾದ್ರು ಹಿಂಗೆಲ್ಲ ಅಂತಾರ. ಅವಾಗ ನೋಡೋದೇ ಬೇರೆ, ಇವಾಗ ನೋಡೋದೇ ಬೇರೆ. ಇವಾಗ ಹೈಡಿ ಅಂದ್ರೆ ಇಷ್ಟ, ಇವಾಗ್ಲೂ ನೋಡ್ತಿರ್ತೀನಿ. ಸಮ್ಟೈಮ್ಸ್ ಟ್ರಾವೆಲ್ ಮಾಡ್ಬೇಕಾದ್ರೆ ಸಾಂಗ್ ಕೇಳ್ತಿರ್ತೀನಲ್ಲ, ಅವಾಗ ಸಮ್ಟೈಮ್ಸ್ ಹೈಡಿ ಅದು ಸಣ್ಣ ಸಣ್ಣ ಕ್ಲಿಪ್ಸ್ ಇರ್ತಾವಲ್ಲ ಅದನ್ನ ನೋಡ್ತಿರ್ತೀನಿ. ಊಟ ಮಾಡ್ಬೇಕಾದ್ರೂ ಸಮ್ಟೈಮ್ಸ್ ನೋಡ್ತಿರ್ತೀನಿ. ಆಮೇಲೆ ನಂಗೆ ಇನ್ನೊಂದ್ ಇಷ್ಟ, ಅದು ಶಿಪ್, ಅದು ಕಾರ್ಟೂನ್ ಸಹ ನಂಗೆ ಇಷ್ಟ. ಇವಾಗ ಇಷ್ಟೆಲ್ಲ ನನ್ ಬಗ್ಗೆ ತಿಳ್ಕೊಂಡಿರಲ್ಲ, ಒಂದಿಷ್ಟು ರ್ಯಾಂಡಮ್ ಇವಾಗ ನನ್ನ ಕ್ವಾಲಿಟೀಸ್ ನನ್ ಬಲ್ಲಿ ಇರೋ, ಅದು ಗುಡ್ ಹ್ಯಾಬಿಟ್ ಆದ್ರೂ ಇರ್ಬೋದು, ಬ್ಯಾಡ್ ಹ್ಯಾಬಿಟ್ ಆದ್ರೂ ಇರ್ಬೋದು. ನೀನ್ 5 ಕ್ವಾಲಿಟೀಸ್, ನೀನ್ 5 ಕ್ವಾಲಿಟೀಸ್ ನನ್ ಬಗ್ಗೆ ಯಾವ್ಯಾವ ಇರ್ಬೋದು ಅಂತ ನೀನ್ ನಿನ್ ಜೊತೆಲಿದ್ದವ್ರಿಗೆ ಏನಾದ್ರು ತೊಂದ್ರೆ ಆದ್ರೆ ಅದಕ್ ನೀನ್ ಸಪೋರ್ಟ್ ಅವ್ರ ಜೊತೆ ನಿಲ್ತೀನಿ ನಾನು. ನಾನ್ ಹೇಳ ನಿನ್ ಜೊತೆ ಇದ್ರ ನನ್ಗೆ ನನ್ನ ಫ್ಯಾಮಿಲಿನೇ ಕರ್ಕೋದಿಲ್ಲ. ನೆನ್ಪಾಗದೆ ಇರೋ ಹಾಗೆ ನಮ್ಗ ಫ್ಯಾಮಿಲಿ ಫೀಲ್ ಕೊಡ್ತೀನಿ. ನೆಕ್ಸ್ಟ್ ಆಮೇಲೆ ನೀನ್ ಯಾವಾಗ್ಲೂ ನಗಿಸ್ತಾ ಇರ್ತೀನಿ ನಿನ್ ಜೊತೆ ಇರೋರಿಗೆ. ಹಂಗಂತ ನೀ ಕಾಮಿಡಿ ಪೀಸ್ ಅಂತ ಹೇಳ್ತಾ ಇಲ್ಲ. ಹಂಗಿಲ್ಲ ಅಂದ್ರೆ ಮತ್ತೆ ಊಟ ಮಾಡ್ಬೇಕಾದ್ರೆ ನಾವ್ ಇದ್ರ ಏನಾದ್ರು ಮೆಸ್ ಅವ್ರೆ ಏನಾದ್ರು ನಮ್ಗೆ ಸೇರ್ತಿದ್ದಿಲ್ಲ ಹಂಗೆ ಬಂದ್ಬಿಡ್ತೀವಿ. ಆದ್ರೆ ನೀನಲ್ಲ, ಖಾರ ಸೇರಿಸಿ ತುಪ್ಪ ಸೇರಿಸಿ ಅದು ಹೆಂಗೂ ಇರ್ಲಿ ಆದ್ರೆ ಅದು ಟೇಸ್ಟ್ ಮಾಡಿ ಊಟ ಮಾಡಿಸ್ತೀವಿ. ಅದು ಒಂದಿಷ್ಟ. ಯಾವತ್ತು ಫುಡ್ ನ ವೇಸ್ಟ್ ಮಾಡ್ಬಾರ್ದು. ಸಮ್ ಪೀಪಲ್ಸ್ ಫುಡ್ ಇರಲ್ಲ, ಸೊ ಯಾವತ್ತು ವೇಸ್ಟ್ ಮಾಡ್ಬಾರ್ದು. ಇಲ್ಲಂತ ಹಾಸ್ಟೆಲ್ ಅಂತಲ್ಲ, ಮನೆಯೊಳಗಾದ್ರು ಅಷ್ಟೇ, ನೀವೆಲ್ಲ ಹೋಟೆಲಿಗೆ ಹೋದ್ರು ಅಷ್ಟೇ, ನೀವೇನೋ ನೀವು ತಿನ್ನೋದೇ ಇಷ್ಟ ಇರುತ್ತಪ್ಪ, ಇಷ್ಟು ತಿಂತಿರ್ತೀರಿ. ಅದ್ರೊಳಗೆ ನೀವು ಒಂದ್ ಪ್ಲೇಟ್ ರೈಸ್ ಏನೋ ಸಮಥಿಂಗ್ ಆರ್ಡರ್ ಮಾಡಿರ್ತೀರಿ, ಅವಾಗ ಜಾಸ್ತಿ ಐತಂತ ಅಲ್ಲೇ ಬಿಟ್ಟು ಬರ್ಬೇಡ್ರಿ. ಬಿಕಾಸ್ ಅದನ್ನ ಪಾರ್ಸಲ್ ತಗೊಂಡ್ಬಂದು ಅಟ್ಲೀಸ್ಟ್ ನಿಮ್ ಜೊತೆಗೆ ಇರ್ತಾರಲ್ಲ ನಿನ್ ಫ್ರೆಂಡ್ಸ್ ಈ ತರ ನಾಯಿಗಳ ತರ ಅಂತವ್ರಿಗೆ ಕೊಟ್ರು ನಡೀದ್. ಬಟ್ ಫುಡ್ ಮಾತ್ರ ವೇಸ್ಟ್ ಮಾಡ್ಬಾರ್ದು. ಅದಂದ್ರೆ ನಾವ್ ತಿಂದ್ಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಕೊಡಬಾರ್ದು ಗೈಸ್. ನಾವ್ ತಿನ್ನೋಕು ಮುಂಚೆನೆ ಒಂದ್ ಮಾತು ನೀವು ತಿಂತೀರಾ ಅಂತ ಕೇಳ್ಬೇಕು. ಸೊ ಅಂದ್ರೆ ಜಸ್ಟ್ ಫಾರ್ ಫನ್. ಏನಂದ್ರೆ ಆಮೇಲೆ ತಿಂದಾದ್ಮೇಲೆ ಸಾಕಾದ್ಮೇಲೆ ಕೊಡ್ಬಾರ್ದು. ನಮ್ಮ ಹತ್ರ ಐತಾ ನಮ್ಗ್ ಸಾಕು ಅಂತ ಅನ್ಸಿದ್ಮೇಲೆ ಕೊಡೋದಲ್ಲ, ನಮ್ಮ ಹತ್ರ ಇದ್ದಾಗೆ ಕೊಟ್ಟು ಖುಷಿ ಪಡ್ಬೇಕು. ಸೊ ಅದು ಏನೇ ಇರ್ಲಿ, ವಸ್ತುನೇ ಇರ್ಲಿ, ಏನೇ ಇರ್ಲಿ, ಬಟ್ ಆ ಊಟನ ಮಾತ್ರ ಅದು ಹಿಂಗೆ ಇದ್ರುನು ತಿನ್ಬೇಕು. ನೆಕ್ಸ್ಟ್ ಆಮೇಲೆ ನನ್ಗ್ ನಿನ್ ಧೈರ್ಯ ಇಷ್ಟ. ಇನ್ನೊಂದ್ ಗೊತ್ತಾ, ನಾವ್ ಎಷ್ಟು ಹೆದರ್ಕೋತೀವ ಅಂದ್ರ ಒಂದ್ ಅಂಗಡಿ ಒಳಗ್ ಹೋಗಿ ಏನಾದ್ರು ಕೇಳಕ್ಕೆ ಭಯ ಪಡ್ಕೋತಿದ್ವಿ. ಆದ್ರೆ ನೀನು ಯಾವಾಗ ನಮ್ ರೂಮ್ಮೇಟ್ಸ್ ಆದಿ ಅವಾಗಿಂದ ಏನೋ ಧೈರ್ಯ ಎಲ್ಲಿ ಹೋದ್ರವನು ಏನು ಕೇಳ್ತೀವಿ ತಗೋತೀವಿ ಅಂತ ಧೈರ್ಯ. ಅವಾಗ ನಾವು ಸೊಸೈಟಿ ಬಿಟ್ಟು ಇವಾಗ ನಾವು ಕಂಫರ್ಟ್ ಝೋನ್ ಒಳಗಿದ್ರೆ ನಮ್ಗೆ ಆ ಡೇರಿಂಗ್ ಬರಲ್ಲ. ನಾವ್ ಯಾವಾಗ ನಮ್ ಫ್ಯಾಮಿಲಿ ಅನ್ನೋ ಒಂದು ಕಂಫರ್ಟ್ ಝೋನ್ ನ ಬಿಟ್ಟು ನಾವು ಆಚೆ ಬಂದಿರ್ತೀವಲ್ಲ ಅವಾಗ ಮಾತ್ರನೇ ಗೊತ್ತಾಗೋದು. ನಾವ್ ಇವಾಗ ನಮ್ಗೆ ಸಡನ್ ಆಗಿ ಹೆಣ್ಮಕ್ಳಿಗೆ ಕಾಮನ್ ಆಗಿ ಏನೋ ಒಂದು ಅದು ಹೋಟೆಲಿಗೋ ಏನೋ ಸಡನ್ ಆಗಿ ಹೋಗಿ ಕೇಳಕ್ ಯಾರು ಇಷ್ಟ ಪಡಲ್ಲ. ಅಂದ್ರೆ ಡೇರಿಂಗ್ ಇರ್ಬೇಕು, ನಾನು ಹೋಗಿ ಕೇಳ್ತೀನಿ, ನಾನು ಹೋಗಿ ತಗೊಂಡ್ಬರ್ತೀನಿ ಅನ್ನೋದು. ಯಾಕಂದ್ರೆ ಎಲ್ಲಾ ಟೈಮು ಫ್ಯಾಮಿಲಿದವ್ರು ಅಣ್ಣನೋ ಅಪ್ಪನೋ ಯಾರು ನಮ್ ಜೊತೆಗಿರಲ್ಲ. ಸೊ ನಾನು ಎಷ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರಿಂದಾನು ಹಾಸ್ಟೆಲ್, ಹಂಗಾಗಿ ನಂಗೆ ಭಯ ಇಲ್ಲ. ಏನೇ ಹೋಗಿ ಹೇಳ್ಬೇಕು ಅಂದ್ರೆ ನಂಗೇನು ಭಯ ಆಗಲ್ಲ. ಸೊ ಎಲ್ರು ಹಿಂಗೆ ಇರ್ಬೇಕು. ನಂಗೆ ಅನ್ಸೋ ಮಟ್ಟಿಗೆ ಎಲ್ಲಾ ವುಮೆನ್ಸು ಹಿಂಗೆ ಇದ್ರೆ ಅವ್ರಿಗೇನು ಭಯ ಅನ್ಸಲ್ಲ. ಎಲ್ಲೇ ಹೆಂಗಿದ್ರು ಅವ್ರಿಗೆ ಡೇರಿಂಗ್ ಇರುತ್ತಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು.